ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆಯನ್ನ ವೀಕ್ಷಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗುಬ್ಬಿ ತಾಲೂಕು ಸುಂಕಾಪುರ ಬಳಿ 70ನೇ ಮೈಲಿಯಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಪೈಪ್ಲೈನ್ ಮೂಲಕ ನೀರು ತೆಗೆದುಕೊಂಡು ಹೋಗುವಂತಹ ಯೋಜನೆಗೆ ಈಗಾಗಲೇ ಹಲವು ಹೋರಾಟಗಳು ನಡೆದು ಕಾಮಗಾರಿ ಸ್ಥಗಿತವಾಗಿದ್ದ ಕಾರಣ ಈ ಬಗ್ಗೆ ಕೂಲಂಕುಷವಾಗಿ ಸ್ಥಳ ಪರಿಶೀಲನೆಯನ್ನ ಮಾಡಿ ಕೆಲಸ ಪ್ರಾರಂಭಿಸಲು ಎಂದು ಡಿಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದರು. ತಮಿಳುನಾಡಿನ ರೈತರು ಹಾಗೂ ನಾವು ಕಾವೇರಿ ಹೋರಾಟ ಮಾಡಿದಂತೆ ನಮ್ಮ ನಡುವೆ ಹೋರಾಟ ಮಾಡಿಕೊಂಡರೆ ಹೇಗೆ? ಯಾರಿಗೂ ತೊಂದರೆಯಾಗದಂತೆ ಸ್ಕಾಡ್ ಅಳವಡಿಸಿ ನೀರನ್ನ ತೆಗೆದುಕೊಂಡು ಹೋಗ್ತೀವಿ. ಇದನ್ನ ಎಲ್ಲ ರೈತರು ವೀಕ್ಷಿಸಬಹುದು ಅಂತ ತಿಳಿಸಿದ್ರು. ಹೋರಾಟಗಾರರ ಜೊತೆ ಹಾಗೂ ನಮ್ಮ ಮಿತ್ರರಾದ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರ ಜೊತೆ ಚರ್ಚಿಸಿ ಕಾಮಗಾರಿಯನ್ನ ಪ್ರಾರಂಭಿಸುತ್ತೇವೆ. ಈಗಾಗಲೇ ಈ ಯೋಜನೆಯ ಪೈಪ್‌ಗಳಿಗೆ 300 ಕೋಟಿ ಹಣ ಬಿಡುಗಡೆ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಯೋಜನೆ ನಿಲ್ಲಿಸಲು ಆಗುವುದಿಲ್ಲ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಕುಣಿಗಲ್ ಶಾಸಕ ಡಾ. ರಂಗನಾಥ್ ಮಾತನಾಡಿ, ಪ್ರತಿ ವರ್ಷ ನಮಗೆ ಸಿಗಬೇಕಾದ ಪ್ರಮಾಣದಷ್ಟು ನೀರು ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆ ರೂಪಿಸಿತ್ತು. ಆದರೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಇದನ್ನ ರದ್ದುಗೊಳಿಸಿತು. ಈಗ ಯೋಜನೆಯ ಮೊತ್ತ ದುಪ್ಪಟ್ಟಾಗಿದೆ ಅಂತ ಹೇಳಿದ್ರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಯೋಜನೆಗೆ ವಿರೋಧಿಸಿದ್ದಾರೆಂಬ ಪ್ರಶ್ನೆಗೆ, ಈಗ ನಮ್ಮ ಜೊತೆ ಬಂದಿದ್ದರೆ ಯೋಜನೆಯ ಪರವಾಗಿದ್ದಾರೆ ಎಂಬಂತೆ ಅಲ್ಲವೇ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಶಾಸಕರಾದ ಟಿಬಿ ಜಯಚಂದ್ರ ಮತ್ತು ಎಸ್ಆರ್ ಶ್ರೀನಿವಾಸ್, ಹೇಮಾವತಿ ಎಂಡಿ ಫಣೀಂದ್ರ, ನೀರಾವರಿ ಸಲಹೆಗಾರ ಜಯಪ್ರಕಾಶ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.